ಅಳತೆ ಮಾಡಬೇಕಾದಾಗ ಪಂಚನಾಮೆಯಲ್ಲಿ ಏನಪ್ಪ ಅಂದರೆ ಸರ್ವೆ ಇಲಾಖೆ ಏನು ಹೇಳ್ತದೆ, ಈ ನೋಂದಣಿ ಪ್ರಕಾರ TAPS ಅವರು ಉತ್ತರ ಭಾಗದಲ್ಲಿ ಇರಬೇಕಾಗಿತ್ತು, ಅಲ್ಲಿಲ್ಲ. ದಕ್ಷಿಣ ಭಾಗಕ್ಕೆ ಮಾಲಕರ ಭೂಮಿ ಇರಬೇಕಾಗಿತ್ತು, ಅಲ್ಲಿ ಆಕ್ರಮವಾಗಿ ಗೋಡೌನ್ಗಳನ್ನು ಕಟ್ಟಿಕೊಂಡಿದ್ದಾರೆ. ಇದು ಏನಂದರೆ ದಾಖಲೆಗಳ ನೋಂದಣಿ ಬದಲಾವಣೆ ಆದರೆ ಮಾತ್ರ, ಅಂದರೆ ಎಕ್ಸ್ಚೇಂಜ್ ಆಫ್ ಡಾಕ್ಯುಮೆಂಟ್ ಆದರೆ ಮಾತ್ರ ಇದು ಮುಂದೆ ಏನಪ್ಪ ಅಂದರೆ ಮಾಲಕರಿಗೆ ಭೂಮಿ ಸಿಗುತ್ತದಮ್ಮ ದೃಷ್ಟಿಯಿಂದ 50 ವರ್ಷಗಳಿಂದ ಭೂಮಾಲೀಕರಿಗೆ ಪೀಡಾಯಿಸುತ್ತಿರುವ ಸಂಸ್ಥೆ ಜಿಲ್ಲಾಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸುವಂತೆ ಮನವಿ. ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಬಣ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್ ರವರ ಮೂಲಕ ರಾಜ್ಯಾಧ್ಯಕ್ಷರಾದ H ಹನುಮಂತ ಸೀಕಲ್ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಿದರು. ಅವರಿಗೆ ಬಿಟ್ಟುಕೊಡ್ಲಾರ್ದಂಗೆ 1919 ನಂತರ ಖರೀದಿ ಮಾಡಿದ ನಂತರ ಇಲ್ಲಿವರೆಗೆ ಏನಪ್ಪ ಅಂದರೆ ಅವರ ಕುಟುಂಬಸ್ಥರಿಗೆ ಅಥವಾ ವಂಶಸ್ಥರಿಗೆ ಬಿಟ್ಟುಕೊಡದೆ ಅಥವಾ ದಾಖಲೆಯನ್ನು ಅದಲು ಬದಲು ಮಾಡಿಕೊಡಲಾರ್ದೆ ಇಲ್ಲಿವರೆಗೆ ಏನಪ್ಪ ಅಂದರೆ ಅವರಿಗೆ ಭೂಮಿಯನ್ನು ಕೊಟ್ಟಿರುವುದಿಲ್ಲ. ಭೂಮಿಯಲ್ಲಿ ಸಾಗುವಳಿ ಮಾಡಿ ನಂತರ ಮಾತನಾಡಿದ ದೊಡ್ಡಪ್ಪ ಹೂಗರ್ ಅವರು ಸರ್ವೆ ನಂಬರ್ 6/1 ಹಾಗೂ 6/2 ಎರಡರಲ್ಲಿ ದಿವಂಗತ ಸೈಯದ್ ಗೌಸ್ ಕರೀಂ ಸಾಬ್ ಅವರು 1969ರಲ್ಲಿ ತಮ್ಮ 5 ಎಕರೆ 35 ಗುಂಟೆ ಜಮೀನಿನ ಪೈಕಿ 3 ಎಕರೆ 10 ಗುಂಟೆ ಹಾಗೂ ಇನ್ನುಳಿದ ಸರ್ವೆ ನಂಬರ್ನಲ್ಲಿ 39 ಗುಂಟೆ ಜಮೀನನ್ನ ಉತ್ತರ ಭಾಗದಲ್ಲಿ TAPCMS ಮಾನಿಯವರಿಗೆ ಖರೀದಿಗೆ ನೀಡಿದ್ದಾರೆ. ಆದರೆ ಸಂಸ್ಥೆಯವರು ದಕ್ಷಿಣ ಭಾಗದಲ್ಲಿ ಉಳಿದ ಜಮೀನಿನಲ್ಲಿ ಗೋಡನ್ಗಳನ್ನು ಕಟ್ಟಿ ಕಳೆದ 50 ವರ್ಷಗಳಿಂದ ಕುಟುಂಬಸ್ಥರಿಗೆ ಪೀಡಾಯಿಸುತ್ತಿದ್ದಾರೆ ಎಂದರು. ದಿವಂಗತ ಸೈಯದ್ ಗೌಸ್ ಕರೀಂ ಸಾಬ್ ರವರ ವಾರಸುದಾರರು ಕಳೆದ 50 ವರ್ಷಗಳಿಂದ ತಮ್ಮ ಜಮೀನು ಅಳತೆ ಮಾಡಿಸಿಕೊಂಡು ಉಳಿದ ತಮ್ಮ ಜಮೀನು ಬಿಟ್ಟುಕೊಡುವಂತೆ ಅನೇಕ ಬಾರಿ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೂ ಕೂಡ TAPMS ಮಾನಿಯವರು ಬಿಟ್ಟು ಕೊಟ್ಟಿಲ್ಲ ಹಾಗೂ ಖರೀದಿ ಪತ್ರಗಳ ಅದಲಿ ಬದಲಿ ಕೂಡ ಮಾಡದೆ ಜಮೀನು ಮಾಲೀಕರಿಗೆ ತೀರಾ ಅನ್ಯಾಯವೆಸಗುತ್ತಿದ್ದಾರೆ. ಕೂಡಲೇ ತಾವುಗಳು ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ನೊಂದ ಕುಟುಂಬಕ್ಕೆ ಉಳಿದ ಜಮೀನು ಬಿಟ್ಟುಕೊಡಲು ಹಾಗೂ ಖರೀದಿ ಪತ್ರಗಳನ್ನು ಬದಲು ಮಾಡಿಕೊಳ್ಳಲು TAPCMS ಮಾನಿಯವರಿಗೆ ಆದೇಶಿಸಬೇಕು ಎಂದು ಕೋರಿದರು. ಆ ಹಿರಿಯರು ಏನಪ್ಪ ಅಂದರೆ ಭೂಮಿ ಕೊಟ್ಟಂಥ ಹಿರಿಯರು ಅದನ್ನು ಗಮನಿಸಲಿಲ್ಲ. ಅವರೆಲ್ಲ ಅವಿದ್ಯಾವಂತರಾದ ಕಾರಣ ಏನಪ್ಪ ಅಂದರೆ ಆ ಭೂಮಿ ಎಂಜಾಯ್ಮೆಂಟನ್ನು ಅವರಿಗೆ ಬಿಟ್ಟುಕೊಡ್ಲಾರ್ದಂಗೆ 1919 ನಂತರ ಖರೀದಿ ಮಾಡಿದ ನಂತರ ಇಲ್ಲಿವರೆಗೆ ಏನಪ್ಪ ಅಂದರೆ ಅವರ ಕುಟುಂಬಸ್ಥರಿಗೆ ಅಥವಾ ವಂಶಸ್ಥರಿಗೆ ಬಿಟ್ಟುಕೊಡದೆ ಅಥವಾ ದಾಖಲೆಯನ್ನು ಅದಲು ಬದಲು ಮಾಡಿಕೊಡಲಾರ್ದೆ ಇಲ್ಲಿವರೆಗೆ ಏನಪ್ಪ ಅಂದರೆ ಅವರಿಗೆ ಭೂಮಿಯನ್ನು ಕೊಟ್ಟಿರುವುದಿಲ್ಲ. ಭೂಮಿಯಲ್ಲಿ ಸಾಗುವಳಿ ಮಾಡಲಿಕ್ಕೆ ಬಿಟ್ಟಿರುವುದಿಲ್ಲ. ಅವರ ಪುತ್ರರಾದಂಥ ಸೈಯದ್ ಚಾಂದ್ ಪಾಷಾ ತಂದೆ ಸೈಯದ್ ಗಫೂರ್ ಸಾಬ್ ಇವರು ಈಗ ಆ ಭೂಮಿಯ ಎಂಜಾಯ್ಮೆಂಟ್ ಅದು 2 ಎಕರೆ 8 ಗುಂಟೆ ಜಮೀನನ್ನು ಒಡೆಯರಿದ್ದಾರೆ. ಅವರು ಇಡೀ ಕುಟುಂಬಕ್ಕೆ ಆ ಕುಟುಂಬದ ಪರಿವಾರಕ್ಕೆ ಆ ಭೂಮಿ ಸಲ್ತದೆ. ಪಾಣಿಯಲ್ಲಿ ಮಾತ್ರ ಆ ಭೂಮಿ ಏನಪ್ಪ ಅಂದರೆ ಇದೆ, ಆ ನೋಂದಣಿ ಬದಲಾವಣೆ ಆದರೆ ಮಾತ್ರ ಭೂಮಿಯ ಸಾಗುವಳಿ ಸಾಧ್ಯ ಆಗ್ತದೆ ಮತ್ತು ಆ ಭೂಮಿ ಹಸ್ತಾಂತರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳಿದು ಈಗ ಜಿಲ್ಲಾಧಿಕಾರಿಗಳು ಏನಪ್ಪ ಅಂದರೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಸಹಕಾರ ಸಂಘಗಳ ಉಸ್ತುವಾರಿ ಅವರಿಗೆ ಇರೋದರಿಂದ ಅವರು ಏನಾದರೂ ಮಾಡಲಿಕ್ಕೆ ಸಾಧ್ಯದ ಈ ಒಂದು ವಿಚಾರದಲ್ಲಿ ಈ ಒಂದು ದಾಖಲೆಗಳನ್ನು ಈಗೇನು ದಕ್ಷಿಣ ಭಾಗದ ಈ ಭೂಮಿಯನ್ನು ಏನು ಸಾಗುವಳಿ ಮಾಡ್ತಾ ಇದ್ದಾರೆ ಸಹಕಾರ ಸಂಘದವರು, ಅವರು ಉತ್ತರ ಭಾಗದಲ್ಲಿರಬೇಕಾಗಿತ್ತು ಮತ್ತು ಉತ್ತರ ಭಾಗದಲ್ಲಿ ಈ ಖಾಲಿ ಜಮೀನನ್ನು ಇವರಿಗೆ ಹಸ್ತಾಂತರ ಮಾಡಲಾರದೆ ಆಕ್ರಮವಾಗಿ ಅವರು ಈಗ ಭೂಮಿಯನ್ನು ಅನುಭವಿಸ್ತಿದ್ದಾರೆ. ಆ ಒಂದು ದಕ್ಷಿಣ ಭಾಗದ ಭೂಮಿ ಸೈಯದ್ ಚಾಂದ್ ಪಾಷಾ ಸೈಯದ್ ಗಫೂರ್ ಸಾಬ್ ಇವರಿಗೆ ಸೇರಿದೆ. ಅದರ ಒಂದು ಎಂಜಾಯ್ಮೆಂಟ್ ಮಾಡ್ಕೊತ ಬಂದಿದ್ದಾರೆ. ಅದು ಏನಪ್ಪ ಅಂದರೆ ಇಲ್ಲಿವರೆಗೆ ಅದಕ್ಕೆ ಪರಿಹಾರ ಇಲ್ಲ ಮತ್ತು ಭೂಮಿಯನ್ನು ಹಸ್ತಾಂತರ ಮಾಡಲಿಕ್ಕೆ ಹೋದರೆ ಸರಿಯಾದ ಸ್ಪಂದನೆ ಇರಲಾರ್ದೆ ಇಲ್ಲಿ ಮಾನ್ವಿಯಲ್ಲಿರುವಂಥ TAPCMS ಕಾರ್ಯದರ್ಶಿ ಅವರು ಅದನ್ನು ಏನಂದರೆ ತಪ್ಪು ಒಂದು ಮಾಹಿತಿಯನ್ನು ಅಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ಜಿಲ್ಲಾ ಸಹಕಾರ ಸಂಘಗಳ ನಿಬಂಧಕರಿಗೆ ಕೊಡೋದ್ರ ಮುಖಾಂತರ ಈ ಒಂದು ಕೆಲಸಕ್ಕೆ ಅಡೆತಡೆ ಮಾಡಿದ್ದಾರೆ. ಅಳತೆ ಮಾಡಿಸಬೇಕಾದಾಗ ಅದನ್ನು ಫೈಲ್ ಕ್ಲೋಸ್ ಮಾಡೋ ಲೆವೆಲಿಗೆ ಇದು ಮಾಡ್ತಾ ಇದ್ದಾರೆ. ಹೀಗಾಗಿ ಸ್ಪಂದನೆ ಸಿಕ್ಕಿಲ್ಲೇನಿಲ್ಲ. ಅಳತೆ ಮಾಡಬೇಕಾದಾಗ ಪಂಚನಾಮೆಯಲ್ಲಿ ಏನಪ್ಪ ಅಂದರೆ ಸರ್ವೆ ಇಲಾಖೆ ಏನು ಹೇಳ್ತದೆ, ಈ ನೋಂದಣಿ ಪ್ರಕಾರ TAPS ಅವರು ಉತ್ತರ ಭಾಗದಲ್ಲಿ ಇರಬೇಕಾಗಿತ್ತು, ಅಲ್ಲಿಲ್ಲ. ದಕ್ಷಿಣ ಭಾಗಕ್ಕೆ
ಮಾಲಕರ ಭೂಮಿ ಇರಬೇಕಾಗಿತ್ತು. ಅಲ್ಲಿ ಆಕ್ರಮವಾಗಿ ಗೋಡೌನ್ಗಳನ್ನು ಕಟ್ಟಿಕೊಂಡಿದ್ದಾರೆ. ಇದು ಏನಂದರೆ ದಾಖಲೆಗಳ ನೋಂದಣಿ ಬದಲಾವಣೆ ಆದರೆ ಮಾತ್ರ, ಆದರೆ ಎಕ್ಸ್ಚೇಂಜ್ ಆಫ್ ಡಾಕ್ಯುಮೆಂಟ್ ಆದರೆ ಮಾತ್ರ ಇದು ಮುಂದೆ ಏನಪ್ಪ ಅಂದರೆ ಮಾಲಕರಿಗೆ ಭೂಮಿ ಸಿಗುತ್ತದೆಂಬ ದೃಷ್ಟಿಯಿಂದ ಇವತ್ತು ನಮ್ಮ ರಾಜ್ಯ ದಲಿತ ಸಂಘರ್ಷ ದಲಿತ ಸಂಘರ್ಷ ಸಮಿತಿ ಭೀಮಮಡದ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್ ಹನುಮಂತ ಸೀಕಲ್ ಅವರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಬಣ ರಾಜ್ಯಾಧ್ಯಕ್ಷರಾದ ಎಚ್ ಹನುಮಂತ ಸೀಕಲ್, ರಾಜಾ ವಿಜಯ್ ಕುಮಾರ್ ನಾಯಕ್, ನರಸಪ್ಪ ಜೂಕೋರ್, ಸೈಯದ್ ಚಾಂದ್ ಪಾಷಾ ಮುಲ್ಲಾ, ದೊಡ್ಡಪ್ಪ ಹೂಗರ್, ಬಸವಪ್ರಭು, ಹನುಮಂತ ಉದ್ಬಾಳ್, ಅಮರೇಶ್ ಸಜ್ಜನ್, ಗುರುರಾಜ್ ಕುಲಕರ್ಣಿ, ಹನುಮಂತ ಬೈಲ್ ಮರ್ಚಡ್, ಆನಂದ್ ಭೋವಿ ಸೇರಿದಂತೆ ರಮೇಶ್ ನಾಯ್ಕ್ ಇನ್ನಿತರರು ಇದ್ದರು.